देवी देही परम सुखम धनम देवी यशोदे घातम मोक्षम देहि में जय नीडू चन्मदेवी वरनीडू जगदम्बी जय नीडू चन्मदेवी वरनीडू जगदम्बी ನಂಬಿದ ಭಕ್ತರಿಗೆ ವರವದು ನೀಡಿ ನಂಬಿದ ಭಕ್ತರಿಗೆ ವರವದು ನೀಡಿ ಕರುಣಿಸಿ ಕಾಪಾಡು ಹೇ ಜಗದಂಬೆ ಜಯ ನೀಡು ದೇವಿ ವರ ನೀಡು ಹೇ ಜಗದಂಬೆ ಅಂದು ರಾಮಾಯಣದಲ್ಲಿ ರಾವಣನ ಅಪಹರಿಸಿದಾಗ ಸೀತಾಮಾತೆಯ ಸಂಕಟದ ಸಂಕೋಲೆಯಲ್ಲಿ ಸಂಭರಿಸಿದಂತೆ ಈ ಬಡತನ ಬೆಂಕಿಯಲ್ಲಿ ಬೆಂದು ಹೋದ ಈ ಬಡವನ ಬಾಳಿಗೆ ಬೆಳಕು ನೀಡುತ್ತದೆ. ತಪ್ಪಲಿ ತಮ್ಮನನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಅವನ ಮೇಲೆ ಕನಸು ಕಟ್ಟಿಕೊಂಡಿರುವ ನನಗೆ ನಿನ್ನ ಕೃಪೆ ಬೇಕು ತಂದೆ, ನಿನ್ನ ಕೃಪೆ ಬೇಕು. ಪ್ರಸಾದ ತೆಗೆದುಕೋ. ಆಶೀರ್ವಾದ ಮಾಡಿ. ವಿದ್ಯಾವಂತನಾದ ನನಗೆ ಉದ್ಯೋಗವನ್ನು ಬೇಗ ಕರುಣಿಸಲಿ ಆ ಉತ್ತಮ ತಾಯಿ. ಅಣ್ಣ, ನಿನ್ನ ಆಶೀರ್ವಾದ ಹೊಂದಿದ್ದರೆ ಇಡೀ ಲೋಕವನ್ನೇ ಗೆಲ್ಲುತ್ತೇನೆ. ನನ್ನ ಪಾಲಿಗೆ ನೀನೇ ದೇವರಣ್ಣ. ರಾಜ, ಹೌದಣ್ಣ, ಕಣ್ಣು ತೆರೆಯುವ ಮುನ್ನವೇ ಮಣ್ಣು ಪಾಲಾಗಿ ಹೋದರು ನನ್ನ ಹೆತ್ತವರು. ಅಂದಿನಿಂದ ಇಂದಿನವರೆಗೂ ಯಾವ ಕೊರತೆಯೂ ಬಾರದಂತೆ ಅಂಗೈಯಲ್ಲಿಟ್ಟು ಜೋಪಾನ ಮಾಡಿದೆ. ನನ್ನ ಓದು ನಿಲ್ಲಬಾರದೆಂದು ನಿನ್ನ ದೇಹವನ್ನು ಗಂಧದ ಕೊರಡಿನಂತೆ ತೆಗೆದೆ. ನಿನ್ನ ಋಣವನ್ನು ಹೇಗೆ ತೀರಿಸಲಿ ಅಣ್ಣ, ಹೇಗೆ ತೀರಿಸಲಿ? ಸತ್ತು ಹೋದ ದಿನಗಳನ್ನು ಮತ್ತೆ ನೆನಪು. ನಿನ್ನ ದೇಹವನ್ನು ದುಃಖದ ದವಾಖಾನೆಗೆ ಮರಬಿಡಪ್ಪ. ಅದು ಒಂದು ಕೆಟ್ಟ ಕನಸೆಂದು ಮರೆತು ಬಿಡು. ಎಂತ ಕರುಣ ನಿಂದು. ಹೃದಯದಲ್ಲಿ ಎಷ್ಟೇ ನೋವಿದ್ದರೂ ನನ್ನನ್ನು ಮಾತ್ರ ಹೂವಿನಂತೆ ಸಾಕಿದೆ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತವೇ ಬರುತ್ತಿದೆಯಪ್ಪ, ರಕ್ತವೇ ಬರುತ್ತಿದೆ. ಸಮಾಧಾನದಿಂದಿರು. ಸಮಸ್ಯೆಗಳು ಮನುಷ್ಯರಿಗೆ ಬಂದ ಮರಕ್ಕೆ ಬರ್ತಾವೇನು? ಬಂದಿದ್ದೆಲ್ಲ ಬರಲಿ. ಆ ಉತ್ಸವ ತಾಯಿ ಆಶೀರ್ವಾದ ದೇವರು ಎಲ್ಲಿದ್ದಾನಣ್ಣ? ನಿನ್ನ ದೇವರು ನನ್ನಂತ ಅನಾಥರ ಗೋಳ ಕೇಳದೆ ಕಣ್ಣು ಮುಚ್ಚಿ ಕುಳಿತಿದ್ದಾನೆ ಆ ನಿನ್ನ ದೇವರು. ಬಡವರ ಕತ್ತನ್ನು ಕತ್ತರಿಸಿ ಹಣದ ಅಮರಿನಲ್ಲಿ ತೇಲಾಡುತ್ತಿರುವ ಧನಿಕರ ತಲೆ ಕಾಯುತ್ತಿದ್ದಾನೆ ಅಣ್ಣ ಆ ನಿನ್ನ ದೇವರು. ಹಾಗೆಲ್ಲ ದೇವರಿಗೆ ನಿಂದಿಸಬಾರದಪ್ಪ. ಕಾಡುವರು
ಕೊಡುವುದಿಲ್ಲ. ಮೊದಲು ಕಷ್ಟವನ್ನು ಕೊಡ್ತಾನೆ, ಕೊನೆಗೂ ಕೈ ಹಿಡಿದು ಕಾಪಾಡುತ್ತಾನೆ. ಅಣ್ಣ, ಆ ದೇವರಿದ್ದರೆ ಬಡವರ ರಕ್ತ ಬೇಕೆ ಬೀದಿಯಲ್ಲಿ ನೀರಿನಂತೆ ಹರಿಯುತ್ತಿತ್ತು. ಆ ದೇವರಿದ್ದರೆ ಬಡ ಹೆಣ್ಣು ಮಕ್ಕಳು ಮಾನಬೇಕೆಂದು ಹರಾಜಾಗುತ್ತಿತ್ತಣ್ಣ, ಹರಾಜಾಗುತ್ತಿತ್ತು. ಯಾವನು ಕಲ್ಲು ಕೆತ್ತಿದ ಮತ್ತೆ ಅವನಾದ ಪೂಜೆ ಮಾಡಿದ. ರಾಜ, ವಿದ್ಯಾವಂತನಾದ ನೀನೇ ದೇವರಲ್ಲಿ ಸಂದೇಹ ಪಡೆಯುವ. ನಂಬಿ ಕರೆದರೆ ಓ ಎನ್ನನೇ ಆ ದೇವರು. ಅಂದು ಮೊಸಳೆ ಬಾಯಿಗೆ ಸಿಲುಕಿದ ಆನೆಯನ್ನ ಆ ದೇವರು ರಕ್ಷಿಸಲಿಲ್ಲವೇ? 16 ವರ್ಷ ತುಂಬಿದ ಮಾರ್ಕಂಡೇಯರಿಗೆ ವಿಷಪಾಸ ಹಾಕಲು ಬಂದಾಗ ಆ ದೇವರು ರಕ್ಷಿಸಲಿಲ್ಲವೇ? ಅಂದು ದುಶ್ಯಾಸನ ಕೈಗೆ ಸಿಕ್ಕ ದ್ರೌಪದಿಯನ್ನ ಆ ದೇವರು ರಕ್ಷಿಸಲಿಲ್ಲವೇ? ಹೇಳಿ, ಮೊದಲು ನೀನು ಕಾಲೇಜಿಗೆ ನಡೆ. ಅಣ್ಣ, ಇಂದಿನಿಂದ ಕಾಲೇಜು ಬಿಟ್ಟು ನಿನ್ನ ಜೊತೆ ಕೆಲಸಕ್ಕೆ ಬರಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮಾಷೆ ಮಾಡ್ತಿಲ್ಲ ತಾನೆ? ಗಂಭೀರವಾಗಿ ಹೇಳ್ತಾ ಇದ್ದೇನಣ್ಣ. ಎದೆಯತ್ತ ಬೆಳೆದು ನಿಂತರೂ ದುಡಿಯದೆ ನೀನು ತಂದ ಅನ್ನವನ್ನು ತಿಂದು ಇಷ್ಟು ದಿನ ನಿನಗೆ ತೊಂದರೆ ಕೊಟ್ಟಿದ್ದು ಸಾಕಣ್ಣ, ಸಾಕು. ಇನ್ನು ಮುಂದೆ ನಾನು ನಿನ್ನ ಜೊತೆ ಇರುತ್ತೇನೆ. ಆ ರಾಜ, ವಾ, ತುಂಬಾ ಚೆನ್ನಾಗಿದೆ ನಿನ್ನ ಮಾತು. ಕಣ್ಣಾಗಿ ನಿನ್ನನ್ನ ಕಣ್ಣೆದುರಿರುವಾಗ ನಿನ್ನ ಬಾಯಲ್ಲಿ ದುಡಿಯುವ ಮಾತೆ. ನೀನು ದುಡಿಯಬೇಕಂದ್ರೆ ಇಷ್ಟು ದಿನ ಬೇಕು ನಾನು ನಿನ್ನನ್ನು ಶಾಲೆಗೆ ಕಳಿಸಿದ್ದೆ. ನಾನಂತೂ ಓದಿದೆ, ದಂಡನಾದೆ. ಇನ್ನು ನೀನು ನನ್ನಾಗಬಾರದು, ವಿದ್ಯಾವಂತನಾಗಲೆಂದು ನಿನ್ನ ಬಗ್ಗೆ 1000 ಕನಸುಗಳನ್ನು ಕಟ್ಟಿಕೊಂಡಿದ್ದೀನಿ. ಆ ಕನಸಿನ ಗೋಪುರ ಮುರಿಯದೆ ಓದಿನ ಕಡೆ ಗಮನ ಕೊಡು ರಾಜ, ಗಮನ ಕೊಡು. ಅಣ್ಣ, ಕಾಲೇಜು ಫೀ ಕಟ್ಟಲು 3,000 ರೂಪಾಯಿ ಹಣ ಬೇಕು. ಅಷ್ಟೊಂದು ಹಣ ಎಲ್ಲಿದೆ ಅಣ್ಣ? 3,000 ತಾನೆ? ತೆಗೆದುಕೊಳ್ಳಪ್ಪ. ಮೊದಲು ನೀನು ಶಾಲೆಗೆ ನಡೆ. ಅಣ್ಣ, ರಾತ್ರಿ ಕೇಳಿದ್ರೆ ಬಿಡುಗಾಸು ಇಲ್ಲ ಅಂದೆ. ಇಷ್ಟೊಂದು ಹಣವನ್ನ ಎಲ್ಲಿಂದ ತಂದೆ ಅಣ್ಣ? ಅದೆಲ್ಲ ನಿನಗೆ ಪಕ್ಕಪ್ಪ, ಎಲ್ಲೋ ಸಾಲ ಮಾಡಿ ತಂದೆ. ಅಣ್ಣ, ಈ ಹಣವನ್ನ ಎಲ್ಲಿಂದ ತಂದೆ ಎಂದು ಹೇಳದಿದ್ದರೆ ಅಮ್ಮನ ಮೇಲಾಣೆ. ಹಾಡೆ ಹಾಕಿ ಯಾಕಪ್ಪ ನನ್ನ ಕರಳಿಗೆ ಮುಳ್ಳು ಚುಚ್ಚಿದೆ? ಬಡವನಾದ ನನಗೆ ಯಾರಪ್ಪ ಸಾಲ ಕೊಡ್ತಾರೆ? ನಿನ್ನ ಓದು ನಿಲ್ಲಬಾರ್ದು, ಅಮ್ಮನ ಆಸೆ ಈಡೇರಬೇಕೆಂದು ದವಾಖಾನೆಯಲ್ಲಿ ಹೋಗಿ ರಕ್ತ ಕೊಟ್ಟ ತಂದಾಳು ಅಪ್ಪ. ದೇವರೇ, ಈಗಲಾದ್ರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯಿತೆ. ಸದಾ ನನ್ನ ಸುಖಕ್ಕಾಗಿ ತನ್ನ ದೇಹವನ್ನೇ ಸವಿಸಿ ಸುಟ್ಟು ಸುಣ್ಣದಂತಾಗಿರುವ ನನ್ನ ರಕ್ತದಿಂದ ಬಂದರಿಂದ ನಾನು ವಿದ್ಯಾಭ್ಯಾಸ ಕಲಿಯಬೇಕೆ? ಇದನ್ನೆಲ್ಲ ನೋಡುವ ಮೊದಲೇ ನನ್ನ ಜೀವವನ್ನು ಜಾಲಾಡ ಮಾಡಿದಂತೆ. ನೊಂದುಕೊಳ್ಳಬೇಡ ರಾಜ, ನೊಂದುಕೊಳ್ಳಬೇಡ. ಬಡವನ ತಮ್ಮನಾಗಿ ಹುಟ್ಟಿದ್ದು ನಿನ್ನ ತಪ್ಪು. ಓದುವ ಹಂಬಲ ನಿನ್ನಲ್ಲಿದ್ದರೂ ಓದಿಸುವ ಶಕ್ತಿ ತನ್ನಲ್ಲಿಲ್ಲ. ಏನಾದ್ರೂ ಹಣವಿಟ್ಟು ಸಾಲ ತರಬೇಕಂದ್ರೆ ಹೊಲ ಇಲ್ಲ, ಮನೆ ಇಲ್ಲ. ಇರುವುದೊಂದೇ ಈ ಗುಡಿಸಲ ಮನೆ. ಅದಕ್ಕಾಗಿ ನಾನೇ ಕೆಲಸ ಮಾಡ್ಬೇಕಂತ ಕಂದ. ರಾಜ, ರಾಜ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು ರಾಜ. ಅಯ್ಯೋ ಅಣ್ಣ, ನಿನ್ನ ಬಾಯಲ್ಲಿ ಕ್ಷಮೆ ಮಾತೆ. ಅಣ್ಣ, ನಾನ್ ಬದುಕಿದ್ರೆ ತಾನೇ ನಿನ್ಗೆ ತೊಂದರೆ. ನಾನಂತೂ ಜೀವಂತ ಇರ್ಲಾರೆ ಅಣ್ಣ, ಜೀವಂತ ಇರ್ಲಾರೆ. ನಿನ್ನ ಬಾಯಲ್ಲಿ ಸಾಯುವ ಮಾತು. ನೀನು ಸಾಯಬೇಕಂದ್ರೆ 8 ದಿನ ಬೇಕು ನಾನು ನಿನ್ನನ್ನು ಬಿಡುತ್ತೇನೆ. ಅಮ್ಮ ಸತ್ತ ಮರುದಿನವೇ ನಿನ್ನನ್ನು ಸಾಯಿಸಿ ನಾನು ಸತ್ತು ಈ ಜಗವನ್ನು ಕಳೆದುಕೊಂಡು ಬಿಡುತ್ತಿದ್ದೆ. ನೋಡು ರಾಜ, ಅಮ್ಮನ ಆಸೆಯಲ್ಲಿ ನೀನು ಓದು ದೊಡ್ಡ ಸಾಹೇಬನಾಗಬೇಕು, ಮಹಾರಾಜನಾಗಿ ಮೆರಿಬೇಕು. ಅದಕ್ಕಂತೆ 8 ದಿನ ನೋವು ನುಂಗಿ ಬದುಕುತ್ತಿದ್ದೇನೆ ಕಂದ, ನೋವು ನುಂಗಿ ಬದುಕುತ್ತಿದ್ದೇನೆ. ರಾಜ, ನನ್ನ ಕಲಿಸಿದೆ. ನಡೆ ರಾಜ, ಮೊದಲು ಊಟ ಮಾಡಿ ನಡೆ. ಸರಿ ಅಣ್ಣ, ನಿನ್ನಾಡಿಗೂ ಯಾವತ್ತು ಅಂತ ನಿರ್ಧಾರ ಮಾಡಿದರೆ ಕಷ್ಟಪಟ್ಟು ಓದಿ ನಿನ್ನ ಆಸೆ ನೆರವೇರಿಸುತ್ತೇನೆ.